ಅಮಿತ್ ಶಾ ಉಪಪ್ರಧಾನಿ, ಫಿನಾನ್ಸ್ನಿಂದ ನಿರ್ಮಲಾ ಔಟ್, ಧರ್ಮೇಂದ್ರ ಪ್ರಧಾನ್ಗೂ ಕೋಕ್. ಸ್ನೇಹಿತರೆ, ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿರೋ ಗುಸುಗುಸು ಇವೆಲ್ಲವೂ ಕೂಡ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಮೋದಿ ಸರ್ಕಾರದಲ್ಲಿ ಈಗ ಮೊದಲನೇ ಮೇಜರ್ ಸರ್ಜರಿಗೆ ಭರ್ಜರಿ ತಯಾರಿ ನಡೀತಾ ಇದೆ. ಮಂತ್ರಿಮಂಡಲದಲ್ಲಿ ಭಾರಿ ಅದಲು ಬದಲು ಅಥವಾ ಕ್ಯಾಬಿನೆಟ್ ರೀಶಫಲ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ, ಅಂದ್ರೆ 48 ಗಂಟೆಗಳಲ್ಲಿ, ಕೇವಲ 2 ದಿನಗಳ ಗ್ಯಾಪ್ನಲ್ಲಿ ನಡೆದಿರೋ 2 ಹೈ ಪ್ರೊಫೈಲ್ ಭೇಟಿಗಳು ಈ ಅನುಮಾನವನ್ನು ಇನ್ನಷ್ಟು ಗಟ್ಟಿ ಮಾಡ್ತಿವೆ. ಜೂನ್ 23ನೇ ತಾರೀಕು ಖುದ್ದು ಪ್ರಧಾನಿ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಮೀಟ್ ಆದರು. ಇಂಟ್ರೆಸ್ಟಿಂಗ್ ಅಂದರೆ ಇದಾದ 2 ದಿನಕ್ಕೆ ಜೂನ್ 25ಕ್ಕೆ ಕೇಂದ್ರ ಗೃಹ ಮಂತ್ರಿ, ಒಂಥರ ಡಿಫ್ಯಾಕ್ಟೋ ನಂಬರ್ 2 ಆಗಿರೋ ದೇಶದಲ್ಲಿ ಗವರ್ಮೆಂಟಲ್ಲಿ ಅಮಿತ್ ಶಾ ಅವರು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಮೀಟ್ ಆಗಿದ್ದಾರೆ. ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟರ್ ಕೂಡ ಹೋಗಿ ರಾಷ್ಟ್ರಪತಿಗಳನ್ನು ಭೇಟಿಯಾಗೋದು ಅಂತ ಹೇಳಿದ್ರೆ ಅದರ ಅರ್ಥ ದಿಲ್ಲಿಯಲ್ಲಿ ಏನೋ ದೊಡ್ಡ ಮಟ್ಟದೇನಾದರೂ ಒಂದು ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ಸಾಕ್ಷ್ಯ ಅನ್ನೋ ಹಾಗೆ ಕೇಂದ್ರ ಮಂತ್ರಿಯಾಗಿದ್ದ ಜಾರ್ಜ್ ಕುರಿಯನ್ ಅವರ ರಾಜೀನಾಮೆ ಈಗ ಆಲ್ರೆಡಿ ಅಂಗೀಕಾರ ಆಗಿದೆ. ಮೂಲಗಳ ಪ್ರಕಾರ ಸುಮಾರು 10ರಿಂದ 12 ಪ್ರಮುಖ ಇಲಾಖೆಗಳಲ್ಲಿ ದೊಡ್ಡ ಮಟ್ಟದ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಕೆಲವೊಂದಷ್ಟು ರಿಪೋರ್ಟ್ಸ್ ಪ್ರಕಾರ ಬರೋಬ್ಬರಿ 38 ಪೋರ್ಟ್ಫೋಲಿಯೋಗಳು ಕೂಡ ಚೇಂಜ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಿದ್ರೆ ಬಿಗ್ ಆಪರೇಷನ್ನಲ್ಲಿ ಯಾರಿಗೆಲ್ಲ ಪ್ರಮೋಷನ್ ಸಿಗುತ್ತೆ, ಯಾರಿಗೆಲ್ಲ ಗೇಟ್ ಪಾಸ್ ಸಿಗಬಹುದು, ಯಾರಿಗೆಲ್ಲ ಸಣ್ಣ ಪುಟ್ಟ ಖಾತೆಗಳಿಗೆ ನಿಮ್ಮ ಕೈಲಾಗಲ್ಲ ಈ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿರಿ ಅಂತ ಹೇಳಿ ಸೈಡಿಗೆ ಕೂರಿಸ್ಬೋದು, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅತಿ ಶೀಘ್ರ ಕೆಲವೇ ಗಂಟೆಗಳಲ್ಲಿ 48ರಿಂದ 72 ಗಂಟೆಗಳ ಒಳಗಡೆ, ಭಾನುವಾರ ಸೋಮವಾರದ ಒಳಗಡೆ ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಬೀಳಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಾಕ್ಷ್ಯನೋ ಹಾಗೆ ಜೂನ್ 23ರ ತಾರೀಕು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮೋದಿ ಕ್ಯಾಬಿನೆಟ್ನಲ್ಲಿ ಇದ್ದ ಏಕೈಕ ಕ್ರಿಶ್ಚಿಯನ್ ಫೇಸ್ ಇವರು. ಇವರ ರಾಜ್ಯಸಭಾ ಅವಧಿ ಮುಗ್ದಿದ್ರಿಂದ ರಾಷ್ಟ್ರಪತಿ ಈ ರಾಜೀನಾಮೆಯನ್ನ ಅಧಿಕೃತವಾಗಿ ಅಂಗೀಕಾರ ಕೂಡ ಮಾಡಿದ್ದಾರೆ. ಇದು ಈ ಕ್ಯಾಬಿನೆಟ್ ಸರ್ಜರಿಯ ಮೊದಲ ವಿಕೆಟ್. ನೆಕ್ಸ್ಟ್ ಮುಂದಿನ ತಿಂಗಳು ಸಂಸತ್ತಿನ ಮುಂಗಾರು ಅಧಿವೇಶನ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮುನ್ನವೇ ಮೋದಿ ಕ್ಯಾಬಿನೆಟ್ ಈ ಬಹುದೊಡ್ಡ ಬದಲಾವಣೆ ಕಾಣಬಹುದು ಅಂತ ಹೇಳ್ತಿದ್ದಾರೆ. ಒಂದ್ ಕಡೆ ಹೊಸ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಪಕ್ಷದ ಸಂಘಟನೆಯನ್ನೇ ಸಂಪೂರ್ಣವಾಗಿ ರೀಸ್ಟ್ರಕ್ಚರ್ ಮಾಡ್ತಿದ್ದಾರೆ. ಅದೇ ರೀತಿ ಮೋದಿ ಕೂಡ ತಮ್ಮ ಮಂತ್ರಿಮಂಡಲವನ್ನ ರೀಶಫಲ್ ಮಾಡ್ತಾರೆ ಅನ್ನೋದು ಮಾಹಿತಿ. ಜೊತೆಗೆ ಈ ತರದ ಪ್ಯಾಟರ್ನ್ ಇದೆ ಮೋದಿ ಅವರದು. 2021ರಲ್ಲೂ ಕೂಡ ತಮ್ಮ ಸೆಕೆಂಡ್ ಟರ್ಮ್ನಲ್ಲಿ ಮೋದಿ ಅವರು ಇದೇ ರೀತಿ ದೊಡ್ಡ ಬದಲಾವಣೆ ಮಾಡಿದ್ರು. 2 ವರ್ಷಗಳಲ್ಲಿ 19ರಲ್ಲಿ ಅಧಿಕಾರಕ್ಕೆ ಬಂದಿದ್ದು, 21ರಲ್ಲಿ ಬದಲಾವಣೆ ಮಾಡಿದ್ರು. ಬರೋಬ್ಬರಿ 12 ಮಂತ್ರಿಗಳಿಗೆ ಟಿಕೆಟ್ ಕೊಟ್ಟು ಹೊರಗೆ ಕಳಿಸಿ 15 ಹೊಸ ಕ್ಯಾಬಿನೆಟ್ ಮಂತ್ರಿಗಳನ್ನ, 28 ರಾಜ್ಯ ಖಾತೆ ಸಚಿವರನ್ನ ಸೇರಿಸಿಕೊಂಡಿದ್ರು. ಈಗ 2026ರಲ್ಲೂ ಅದೇ ತರದ ಎಕ್ಸ್ಟೆನ್ಸಿವ್ ರಿಶಫಲ್, ಮೇಜರ್ ಸರ್ಜರಿ ನಡೆಯೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಹಳೆ ಮುಖಗಳನ್ನ ಒಂದಷ್ಟು ಜನರನ್ನ ಇಟ್ಕೊಂಡು ಒಂದಷ್ಟು ಜನರನ್ನ ಬದಿಗಿಟ್ಟು ಕ್ಯಾಬಿನೆಟ್ಗೆ ಸ್ವಲ್ಪ ಯೂತ್ ಪವರ್ನ ಇಂಜೆಕ್ಟ್ ಮಾಡಬಹುದು ಅಂತ. ಅಮಿತ್ ಶಾಗೆ ಉಪಪ್ರಧಾನಿ ಪಟ್ಟ, ಎಸ್, ಈ ರೀತಿ ಚರ್ಚೆ ಜೋರಾಗಿದೆ. ಸದ್ಯಕ್ಕಿದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಡೀ ಮಂತ್ರಿಮಂಡಲದ ಕ್ಯಾಲ್ಕುಲೇಷನ್ಸ್ನಲ್ಲಿ ಏನು ಮಾಡ್ತಾರೆ ಅನ್ನೋದು ಮೋದಿ ಮತ್ತು ಅಮಿತ್ ಶಾ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಆ ರೀತಿ ವಿಶ್ಲೇಷಿಸಲಾಗ್ತಾ ಇದೆ. ಕಾರಣ ಇಷ್ಟೇ, ಅಮಿತ್ ಶಾ ಈಗ ಕೇವಲ ಗೃಹ ಇಲಾಖೆ ಅಷ್ಟೇ ನೋಡ್ಕೊಳ್ತಾ ಇಲ್ಲ. ಅವರು ಬಿಜೆಪಿಯ ಎಲೆಕ್ಷನ್ ಸ್ಟ್ರಾಟಜಿಸ್ಟ್. ಪಕ್ಷಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ಸಾಲ್ವ್ ಮಾಡೋ ಟ್ರಬಲ್ ಶೂಟರ್. ಅಷ್ಟೇ ಅಲ್ಲ, 1 ನೇಷನ್ 1 ಎಲೆಕ್ಷನ್ ಪ್ಲಾನ್ ಇರ್ಬೋದು, ಡಿಲಿಮಿಟೇಷನ್ ಪ್ರಕ್ರಿಯೆ ಇರ್ಬೋದು, ಹೀಗೆ ಸರ್ಕಾರದ ದೊಡ್ಡ ದೊಡ್ಡ ಪ್ಲಾನ್ಸ್ನ ಹ್ಯಾಂಡಲ್ ಮಾಡ್ತಿರೋದು ಇವರೇ. ಅಧಿಕಾರ ಮತ್ತು ಪ್ರಭಾವದ ಲೆಕ್ಕದಲ್ಲಿ ಅವರು ಆಲ್ರೆಡಿ ಡಿಫ್ಯಾಕ್ಟೋ ನಂಬರ್ 2. ಉಪಪ್ರಧಾನಿ ಯಾವ ಲೆವೆಲ್ಗೆ ಇರಬೇಕೋ ಆ ಥರ ಅಮಿತ್ ಶಾ ಆಲ್ರೆಡಿ ಇದ್ದಾರೆ. ಪಾರ್ಲಿಮೆಂಟ್ನ ಹೊರಗೆ ಮಾತ್ರ ಅಲ್ಲ, ಪಾರ್ಲಿಮೆಂಟ್ನ ಒಳಗೂ ಕೂಡ ಮೋದಿ ಅವರಿಗಿಂತ ಅಗ್ರೆಸಿವ್ ಆಗಿ ಸರ್ಕಾರವನ್ನು, ಪಕ್ಷವನ್ನು, ಮೋದಿ ಸರ್ಕಾರದ ನೀತಿಗಳನ್ನು ಡಿಫೆಂಡ್ ಮಾಡ್ಕೊಳ್ತಿರೋದು, ಪ್ರತಿಪಕ್ಷಗಳನ್ನು ಕೌಂಟರ್ ಮಾಡ್ತಿರೋದು ಅಮಿತ್ ಶಾ ಅವರೇ. ಸೊ ಈಗ ಅದಕ್ಕೊಂದು ಅಧಿಕೃತ ಮುದ್ರೆಯನ್ನು ಒತ್ತಿ ಅವರಿಗೆ ಉಪಪ್ರಧಾನಿ ಪಟ್ಟವನ್ನು ಕಟ್ಟೋಕೆ ಮೋದಿ ಯೋಚನೆ ಮಾಡ್ತಿರಬಹುದು ಅಂತ ಹೇಳಲಾಗ್ತಿದೆ. ಬಿಜೆಪಿ ಹಿಸ್ಟ್ರಿಯಲ್ಲಿ ಈ ಥರ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ 2004ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ತಿರ ಬರ್ತಾ ಇತ್ತಲ್ವಾ, ಅದಕ್ಕಿಂತ 2 ವರ್ಷ ಮುಂಚೆ 2002ರಿಂದ 2004ರವರೆಗೆ LK ಅಡ್ವಾಣಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಉಪಪ್ರಧಾನಿ ಹುದ್ದೆಗೆ ಪ್ರಮೋಟ್ ಮಾಡಲಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಏಜ್ ಆಗ್ತಾ ಬಂದಿತ್ತು. ಅವರು 2004ರಲ್ಲಿ ಒಂದು ವೇಳೆ ಮತ್ತೆ ಅಧಿಕಾರಕ್ಕೆ ಬಂದಿದ್ರು, ಕಂಟಿನ್ಯೂ ಬಹಳ ಟೈಮ್ ಆಗೋದು ಚಾನ್ಸಸ್ ಇಲ್ಲ ಅಂಥೇಳಿ ಸುತ್ತಮುತ್ತ ಇದ್ದವರು ಎಲ್ರಿಗೂ ಕೂಡ ಗೊತ್ತಿತ್ತು. ಆರೋಗ್ಯ ಕೈ ಕೊಡೋಕೆ ಶುರುವಾಗಿತ್ತು, ಅವ್ರದ್ದು ನಡೆಯೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು, ಎಲೆಕ್ಷನ್ ಮುಗಿದ ಕೆಲವೇ ದಿನಗಳಲ್ಲಿ ಅವರು ತುಂಬ ದೈಹಿಕವಾಗಿ ವೀಕ್ ಆಗಿ ಹೋಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು.
ಅವ್ರ ಕಾಲು ಗಂಟುಗಳಲ್ಲೆಲ್ಲ ಪ್ರಾಬ್ಲಮ್ ಶುರುವಾಗಿತ್ತು. ಸೊ ಅದಕ್ಕೆ ಮುಂಚೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಅಡ್ವಾಣಿ ಅವ್ರನ್ನ 2002ರಲ್ಲೇ ಪ್ರಮೋಟ್ ಮಾಡಲಾಗಿತ್ತು ಉಪಪ್ರಧಾನಿಯಾಗಿ. ಆಮೇಲೆ ಅಧಿಕಾರಕ್ಕೆ ಬರಲಿಲ್ಲ, ಅದು ಬೇರೆ ವಿಚಾರ. 2004ರಲ್ಲೂ BJP ಸೋಲ್ತು. ಅವಾಗ ಅಟಲ್ಜಿ ಅವರ ನೇತೃತ್ವದಲ್ಲೇ ಹೋಗಲಾಗಿತ್ತು, ಸೋಲ್ತು. 2009ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಡ್ವಾಣಿಯವರ ನೇತೃತ್ವದಲ್ಲೇ ಹೋಗಲಾಗಿತ್ತು, ಅವಾಗಲೂ ಕೂಡ BJP ಗೆದ್ದಿರಲಿಲ್ಲ. ಹಾಗಾಗಿ ಅಡ್ವಾಣಿಯವರು ಯಾವತ್ತೂ ಕೂಡ PM ಆಗ್ಲಿಕ್ಕೆ ಆಗಲಿಲ್ಲ, ಪ್ರಧಾನಿ ಆಗಲಿಕ್ಕೆ. ಆದರೆ ಅದಾದಮೇಲೆ ಯಾರಿಗೂ ಕೂಡ ಉಪಪ್ರಧಾನಿ ಹುದ್ದೆ ದೇಶದಲ್ಲೇ ಒಲಿದು ಬಂದಿಲ್ಲ. ಈಗ ಮತ್ತೆ 2029ರ ಎಲೆಕ್ಷನನ್ನು ಮೈಂಡಲ್ಲಿಟ್ಕೊಂಡು ಸರ್ಕಾರದ ಚೈನ್ ಆಫ್ ಕಮಾಂಡನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ, ದೇಶಕ್ಕೆ ಸರ್ವ ದಿಕ್ಕುಗಳಿಂದಲೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರೋ ಟೈಮ್ನಲ್ಲಿ ಆಂತರಿಕ ಬಾಹ್ಯ, ಮೋದಿಯವರ ಸರ್ಕಾರ ಸೆಂಟ್ರಲೈಸ್ಡ್ ಸ್ವಲ್ಪ ಅಲ್ವಾ, ಎಲ್ಲ ಮಂತ್ರಿಗಳು ಸಿಕ್ಕಾಪಟ್ಟೆ ಫ್ರೀಡಮಲ್ಲಿ ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ ಅಂತೇನಿಲ್ಲ. ಎಲ್ಲ ಕೇಂದ್ರೀಕೃತ, ಪ್ರಧಾನಮಂತ್ರಿಗಳ ಕಚೇರಿಯಿಂದ ರನ್ ಆಗುತ್ತೆ ಈ ಸರ್ಕಾರ. ದೇಶ ಸೆಂಟ್ರಲೈಸ್ಡ್, ಕೇಂದ್ರೀಕೃತ ಮಾದರಿಯ ಆಡಳಿತ ಇವ್ರದ್ದು. ಅಂಥ ಟೈಮ್ನಲ್ಲಿ ಇಷ್ಟೊಂದು ಚಾಲೆಂಜಸ್ ಇರೋ ಟೈಮ್ನಲ್ಲಿ ಬರೀ ಪ್ರಧಾನಿ ಒಬ್ರಿಗೇನೆ ಎಲ್ಲ ಭಾರವನ್ನು ಹಾಕೋದ್ರ ಬದಲಿಗೆ ಆ ಟೈಮ್ನಲ್ಲಿ ಇನ್ನೊಂದು ಸ್ಟ್ರಾಂಗ್ ಹ್ಯಾಂಡ್ ಎಟ್ ದ ಟಾಪ್ ಬೇಕಾಗುತ್ತೆ ಅಫಿಷಿಯಲ್ ಅನ್ನೋ ಲೆಕ್ಕಾಚಾರಕ್ಕೋಸ್ಕರ. ಈ ಥರ ಮಾಡಿದರೂ ಮಾಡಬಹುದು. ನಿಮ್ಮ ಗಮನಕ್ಕಿರಲಿ, ಅಫಿಷಿಯಲಿ ಮಾಡಿಲ್ಲ ಅಂದರೂ ಕೂಡ ಆಲ್ರೆಡಿ ಅಮಿತ್ ಶಾ ಇಸ್ ದೇರ್. ಅವರು ಆ ರೀತಿ ಆ ಸ್ಥಾನವನ್ನು, ಆ ಪವರನ್ನು ಹೊಂದಿದ್ದಾರೆ. ಸರ್ಕಾರದ ಮೇಲೆ ಪ್ರಭಾವವನ್ನು ಅವರು ಹೊಂದಿದ್ದಾರೆ. ಮಿನಿಸ್ಟ್ರುಗಳಿಗೆ ಸೂಚನೆ ಕೊಡೋ ಮಟ್ಟಿಗೆ ಅದನ್ನು ರೆಗ್ಯುಲರೈಸ್ ಮಾಡೋ ಪ್ರಯತ್ನ ಶುರುವಾಗಬಹುದು ಅಂತ ವಿಶ್ಲೇಷಣೆ ಇದೆ. ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಮುಂದುವರಿಮನ ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಪ್ರತ್ಯೇಕವಾಗಿ ಏನು ಮೆಂಬರ್ಸ್ಗೋಸ್ಕರ ಇದೆ ಅದನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್. ನಮ್ಮ ವರ್ಕನ್ನು ಕಂಟಿನ್ಯೂ ಮಾಡ್ತಾ ಹೋಗೋಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ನಿರ್ಮಲಾ ಔಟ್, ಶಕ್ತಿಕಾಂತ ಇನ್. ಮುಂದಿನ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಗಂಭೀರವಾದ ಇಲಾಖೆ ಅಂದರೆ ಫಿನಾನ್ಸ್ ಮಿನಿಸ್ಟ್ರಿ. ದೇಶದ ಆರ್ಥಿಕತೆಯ ಮೇಲೆ ಕಣ್ಣಿಟ್ಟಿರೋ ಪ್ರತಿಯೊಬ್ಬರಿಗೂ ಈಗ ಹಣಕಾಸು ಇಲಾಖೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸದ್ಯ ದೇಶದ ಆರ್ಥಿಕತೆ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ರೂಪಾಯಿ ಮೌಲ್ಯನು ಕುಸಿತ ಕಾಣ್ತಾ ಇದೆ. ವಿದೇಶಿ ಹೂಡಿಕೆದಾರರು ಹಣವನ್ನ ವಾಪಸ್ ತೆಗಿತಾ ಇದ್ದಾರೆ. ಆರ್ಥಿಕ ಇಕ್ಕಟ್ಟು ಸೃಷ್ಟಿಯಾಗಿದೆ. ಇದೇ ಕಾರಣಕ್ಕೆ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಪ್ರೆಷರ್ ಇದೆ. ಹೀಗಾಗಿ ಅವ್ರನ್ನ ಈ ಬಾರಿ ಹಣಕಾಸು ಇಲಾಖೆಯಿಂದ ಬದಲಾಯಿಸೋ ಮಾತುಗಳು ಕೇಳಿ ಬರ್ತವೆ. ಹಂಗ್ ನೋಡೋಕ್ ಹೋದ್ರೆ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡೋ ರೀತಿ ನೀತಿಗೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ಟೀಕೆ ಇದ್ರೂ ಕೂಡ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಆಗಿ ಅವರು ಆರ್ಥಿಕತೆಯನ್ನ ಸಂಕಷ್ಟಗಳ ನಡುವೆ ಕೂಡ ಹ್ಯಾಂಡಲ್ ಮಾಡಿದ ರೀತಿಗೆ ಆರ್ಥಿಕ ತಜ್ಞರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಆದರೂ ಕೂಡ ಇನ್ನಷ್ಟು ವೇಗ ಬೇಕು, ಇನ್ನಷ್ಟು ಕ್ಲಾರಿಟಿ ಬೇಕು, ಹಾಗೂ ಇನ್ನಷ್ಟು ಎಕ್ಸ್ಪರ್ಟ್ಸ್ ಆ ಜಾಗಕ್ಕೆ ಬೇಕು ಅನ್ನೋ ಚರ್ಚೆ ಇದೆ. ಅಲ್ಲೇ ಜೋರಾಗಿ ಕೇಳಿ ಬರ್ತಿರೋದು ಒಂದು ಹೆಸರು, RBIನ ಮಾಜಿ ಗವರ್ನರ್ ಆಗಿರೋ, ಸದ್ಯ ಪ್ರಧಾನಿ ಮೋದಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರೋ ಶಕ್ತಿಕಾಂತ ದಾಸ್ ಅವ್ರದ್ದು. ಯಾಕಂದ್ರೆ ಶಕ್ತಿಕಾಂತ ದಾಸ್ ಅವರು RBI ಗವರ್ನರ್ ಆಗಿ 6 ವರ್ಷ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಮಾರ್ಕೆಟ್ ಲೆಕ್ಕಾಚಾರ, ಬ್ಯಾಂಕಿಂಗ್, ಇಂಟ್ರೆಸ್ಟ್ ರೇಟ್, ಮಾನಿಟರಿ ಪಾಲಿಸಿ, ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಇಂಚಿಂಚು ಡೇಟಾ ಮಾಹಿತಿ ಅವರ ಹತ್ರ ಇದೆ. ಕರಿಯರ್ ಬ್ಯೂರೋಕ್ರಾಟ್ ಕೂಡ ಅವರು. ಅಧಿಕಾರಿಯಾಗಿನೂ ಸುದೀರ್ಘಾವಧಿ ಕೆಲಸ ಮಾಡಿದ್ದಾರೆ ಭಾರತ ಸರ್ಕಾರದಲ್ಲಿ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. 2025ರಲ್ಲಿ ಮೋದಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕೂಡ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಾಯ್ತು. ಮೋದಿ ಅವರಿಗೆ ಈಗ ಬರೀ ರಾಜಕೀಯ ಮಾಡೋರಿಗಿಂತ ಮಾರ್ಕೆಟ್ ನಲ್ಲಿ ಕ್ರೆಡಿಬಿಲಿಟಿ ಇರೋ, ಬಿಸ್ನೆಸ್ ವಲಯ ತುಂಬಾ ನಂಬಿಕೆಯಿಂದ ನೋಡೋ ವ್ಯಕ್ತಿ ಬೇಕಾಗಿದೆ. ಆರ್ಥಿಕತೆಯನ್ನ ಟ್ರ್ಯಾಕ್ಗೆ ತರೋ ಒಬ್ಬ ಸೂಪರ್ ಎಕ್ಸ್ಪರ್ಟ್ ಬೇಕಾಗಿದ್ದಾರೆ. ಈ ಹಿಂದೆ ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಫಿನಾನ್ಸ್ ಮಿನಿಸ್ಟರ್ ಮಾಡಿಕೊಂಡು ಸುಧಾರಣೆಗಳಿಗೆ ಕೈ ಹಾಕಿದ್ರು. ಅದಾದ್ಮೇಲೆ ರಘುರಾಮ್ ರಾಜನ್ ಅವರ ವಿಚಾರದಲ್ಲೂ ಕೂಡ ಹಿಂಗೆ ಕೇಳಿಬಂತು. RBI ಗವರ್ನರ್ ಆಗಿದ್ದಾಗ ಅವರು ಮಾರ್ಕೆಟ್ನ ಜೇಮ್ಸ್ ಬಾಂಡ್ ಅಂತ ಕರಿತಾ ಇದ್ರು ಅವ್ರನ್ನ. ಅವರು ಮಂತ್ರಿ ಆಗ್ಬಿಡ್ಬೋದೇನೋ ಅನ್ನೋ ಲೆಕ್ಕಾಚಾರ ಇತ್ತು. ಕಾಂಗ್ರೆಸ್ ಏನಾದರೂ ಮತ್ತೆ ಬಂದಿದ್ರೆ ಗ್ಯಾರಂಟಿ ಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇದ್ವು. ಜೊತೆಗೆ ಅವರು ಅಂದಿನ ಕಾಂಗ್ರೆಸ್ ಸರ್ಕಾರದೊಂದಿಗೆ ಸ್ವಲ್ಪ ಗುಡ್ ರಿಲೇಶನ್ಶಿಪ್ ಅನ್ನ ಕೂಡ ಹೊಂದಿದ್ರು. ಆದರೆ ಆಮೇಲೆ ಆ ಅವಕಾಶ ಬರಲಿಲ್ಲ ಅಷ್ಟೇ. UPA ಆಮೇಲೆ ಬಂದೇ ಇಲ್ಲ ಇದುವರೆಗೆ. ಲಾಸ್ಟ್ 10-12 ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ BJP ನೇತೃತ್ವದ NDA ಸರ್ಕಾರ ಇದೆ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಒಬ್ಬ ಟೆಕ್ನೋಕ್ರಾಟ್, ಸಂಪೂರ್ಣ ಮಾಹಿತಿ ಇರೋ ಒಬ್ಬ ಸದೃಢ ಜ್ಞಾನಿಯನ್ನ ಆ ಸ್ಥಾನಕ್ಕೆ ತರಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಪ್ರಧಾನ್ಗೆ ಕೊಕ್, ಯಾರೆಲ್ಲ ಔಟ್? ಏನೋ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಯಾರಿಗೆಲ್ಲ ಗೇಟ್ ಪಾಸ್ ಸಿಗುತ್ತೆ ಅಂತ ನೋಡಿದ್ರೆ ಅದರಲ್ಲಿ ಡೇಂಜರ್ ಝೋನ್ ನಲ್ಲಿರೋ ಮೊದಲ ಹೆಸರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರದು. ನಿಮ್ಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆ ಮತ್ತು ಪೇಪರ್ ಲೀಕ್ ವಿವಾದ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು. 14 ವಿದ್ಯಾರ್ಥಿಗಳು ತಮ್ಮ ಜೀವವನ್ನ ಮುಗಿಸ್ಕೊಂಡಿದ್ರು. ಲಕ್ಷಾಂತರ ಸ್ಟೂಡೆಂಟ್ಸ್ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು. ವಿರೋಧ ಪಕ್ಷಗಳು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ವು. ನಾವು ಕೂಡ ಹೇಳಿದ್ವಿ, ಧರ್ಮೇಂದ್ರ ಪ್ರಧಾನ್ ಅವರು ಅಬ್ಸಲ್ಯೂಟ್ಲಿ ಅವರು ಫೇಲ್ ಆಗಿದ್ದಾರೆ, ಅದರಲ್ಲೇನಂತ ಅನುಮಾನ ಇಲ್ಲ.
ಇಂಥ ದೊಡ್ಡ ದೇಶದಲ್ಲಿ ಅಂಥ ತಪ್ಪುಗಳಿಗೆ ಅವಕಾಶ ಇಲ್ಲ. ಮಾರಣಾಂತಿಕ ತಪ್ಪು ಅದು ವಿದ್ಯಾರ್ಥಿಗಳ ಪಾಲಿಗೆ. ಒಂದ್ಸಲಿ ಏನೋ ಸಹಿಸ್ಕೋಬಹುದು, ಅದು ಸಹಿಸಬಾರ್ದು. ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಈ ಥರ ರಿಪೀಟ್ ಆದರೆ ಅದಕ್ಕೆ ಅರ್ಥನೇ ಇಲ್ಲ ಅವರು ಮಂತ್ರಿ ಆಗಿರೋದ್ರಲ್ಲಿ ಅನ್ನೋದು ನಮ್ಮ ಕ್ಲಿಯರ್ ಕಟ್ ಅಭಿಮತ ಮತ್ತು ಆಗ್ರಹ. ಸೊ ಇಡೀ ದೇಶದಾದ್ಯಂತ ಈ ಥರ ಪ್ರೆಷರ್ ಇದೆ ಅವ್ರನ್ನ ಡ್ರಾಪ್ ಮಾಡಬೇಕು ಅಂತ. ಬರೀ ನೀಟ್ ಅಲ್ಲ, UGC ನೆಟ್ ಪರೀಕ್ಷೆನಲ್ಲೂ ಕೂಡ ಎಡವಟ್ಟು. ಒಟ್ಟಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೆಲಸದ ಬಗ್ಗೆ ಬಹಳ ಆಕ್ರೋಶ ಇದೆ. CBSE OSM ವಿಚಾರದಲ್ಲಂತೂ ಹಗರಣದ ಆರೋಪ ಇದೆ. ಹಾಗಾಗಿ ಪ್ರಧಾನ್ ಅವ್ರನ್ನ ಡ್ರಾಪ್ ಮಾಡಿದ್ರೆ ಅಥವಾ ಪನಿಷ್ಮೆಂಟ್ ರೀತಿಯಲ್ಲಿ ಅದರ ಲೈಟ್ ವೇಟ್ ಸಣ್ಣ ಪುಟ್ಟ ಇದಕ್ಕಿಂತ ಕಮ್ಮಿ ಮಹತ್ವದ ಖಾತೆಗೆ ಅವ್ರನ್ನ ಕಳಿಸಿದ್ರೆ ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ಗಿಂತ ಪಾಸಿಟಿವೇ ಜಾಸ್ತಿ. ಆಕ್ಷನ್ ತಗೊಂಡ್ರು ಅನ್ನೋದು ಆರು ಬರುತ್ತೆ ಅಟ್ಲೀಸ್ಟ್. ಹಾಗಾಗಿ ಅದನ್ನ ಮಾಡಬಹುದು ಅಂತ ಇದನ್ನ ಮಾಡ್ತಾ ಬಂದಿದ್ದಾರೆ. ಯಾವಾಗಲೂ ಕೂಡ ಇದೇ ಪ್ಯಾಟರ್ನ್ ಅವ್ರದ್ದು. ಎಲ್ಲರೂ ಕೊಡ್ಸಿರಿ ರಾಜೀನಾಮೆ, ಸರಿ ಇಲ್ಲರಿ ಅವರು ಅಂತ ಹೇಳಿದಾಗ ಡ್ರಾಪ್ ಮಾಡಲ್ಲ, ಪ್ರೆಷರಿಗೆ ಬಗ್ದಂಗೆ ಆಗ್ಬಿಡುತ್ತಲ್ಲ, ಮಾಡೋದಿಲ್ಲ. ನೆಕ್ಸ್ಟ್ ಸೈಲೆಂಟ್ ಆಗಿ ರಿಷಫಲ್ ಟೈಮ್ನಲ್ಲಿ ಡ್ರಾಪ್ ಮಾಡಿಬಿಡ್ತಾರೆ. 12 ವರ್ಷಗಳು ನೋಡಿದ್ರೆ ತುಂಬ ಈ ಥರ ಎಕ್ಸಾಂಪಲ್ ಸಿಗುತ್ತೆ. ಸ್ಮೃತಿ ಇರಾನಿ ಅವರು ಮೊದಲ ಸರ್ಕಾರದಲ್ಲಿ 2014ರಿಂದ ಹೈ ಪ್ರೊಫೈಲ್ ಮಿನಿಸ್ಟರ್, ಆಮೇಲೆ ಈಗ ಅಷ್ಟೊಂದು ಸೀನಲ್ಲೇ ಇಲ್ಲ. ಡೈಲ್ಯೂಟ್ ಇಲ್ವೇ ಇಲ್ಲ ಈಗ ಅಷ್ಟೊಂದು. ಸದಾನಂದ ಗೌಡರು ಕೇಂದ್ರ ಕಾನೂನು ಮಂತ್ರಿ, ಆಮೇಲೆ ರೈಲ್ವೆ ಮಂತ್ರಿ, ಸಿಕ್ಕಾಪಟ್ಟೆ ಅವರಿಗೆ ಅವಕಾಶ ಕೊಟ್ಟರು. ಆಮೇಲೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಒಂದಷ್ಟು ಆರೋಪಗಳೆಲ್ಲ ಬಂದವು. ಆಮೇಲೆ ಕೂಡಲೇ ಆ್ಯಕ್ಷನ್ ತಗೊಂಡಿಲ್ಲ. ಮುಂದಿನ ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ಡ್ರಾಪ್ ಆದರೂ ಈಗ ಸದಾನಂದ ಗೌಡ್ರನ್ನ ಹುಡುಕಬೇಕು, ಆ ಥರ ಆಗಿದೆ. ಮತ್ತೊಬ್ಬ ಸಚಿವ ಹರ್ದೀಪ್ ಸಿಂಗ್ ಪುರಿ, ಎಪ್ಸ್ಟೀನ್ ಫೈಲ್ನಲ್ಲಿ ಹೆಸರು ಆ ಕಾರಣ ಅಂತಲ್ಲ, ಅಲ್ಲಿ ಇವ್ರ ಮೇಲೆ ಅಂತ ನೆಗೆಟಿವ್ ಅನ್ನೋ ರೀತಿ ಆರೋಪಗಳಿಲ್ಲ. ಇವರು ದೇಶಕ್ಕೆ ಇನ್ವೆಸ್ಟ್ಮೆಂಟ್ ತರೋಕೆ ಟ್ರಂಪ್ ಸರ್ಕಾರದಲ್ಲಿ ತುಂಬ ಟಾಪ್ ಲೆವೆಲಲ್ಲಿ ಇನ್ಫ್ಲೂಯೆನ್ಷಿಯಲ್ ಆಗಿದ್ದ ಎಪ್ಸ್ಟೀನ್ ಹತ್ರ ಇನ್ವೆಸ್ಟ್ಮೆಂಟ್ ತರೋಕೆ ಒಂದಷ್ಟು ಮೇಲ್ ವ್ಯವಹಾರಗಳನ್ನು ಮಾಡಿದರು, ಚರ್ಚೆಗಳನ್ನು ನಡೆಸಿದರು, ಹೋಗಿದ್ರು, ಮೀಟ್ ಆಗಿದ್ರು ಅನ್ನೋದು ಲೀಕ್ ಆಗಿತ್ತು. ಆ ಕಾನ್ವರ್ಸೇಷನ್ಸಲ್ಲೂ ಕೂಡ ಇವ್ರ ಮೇಲೆ ತೀರಾ ಅಸಹ್ಯವಾಗಿರೋ ಅಂಥ ಆರೋಪಗಳೇನು ಬಂದಿರಲಿಲ್ಲ ಹರ್ದೀಪ್ ಸಿಂಗ್ ಪುರಿ ಅವ್ರ ಮೇಲೆ. ಇನ್ವೆಸ್ಟ್ಮೆಂಟ್ ತರೋದ್ರ ಬಗ್ಗೆ ಲಾಬಿ ಮಾಡಿದ್ದೆಲ್ಲ ಅದರಲ್ಲಿ ಲೀಕ್ ಆಗಿತ್ತು. ಸೊ ಆ ಕಾರಣಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಜಾಗ ಮಾಡಿಕೊಡೋಕೆ ಇವ್ರನ್ನ ಬಿಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇವರು ಒಬ್ಬ ಸಿಖ್ ಮುಖ ಅಲ್ವಾ, ಪಂಜಾಬಿ ಫೇಸ್ ಅಲ್ವಾ ಕೇಂದ್ರ ಸರ್ಕಾರದಲ್ಲಿ. ಆ ಜಾಗಕ್ಕೆ ಪಂಜಾಬ್ನ ಬೇರೆ ಯಾರಾದ್ರೂ ಸಿಖ್ ಅಲ್ಲದೆ ಹೋದ್ರೂ ಕೂಡ ಒಬ್ಬ ಪಂಜಾಬಿ ಮುಖಕ್ಕೆ ಅವಕಾಶ ಕೊಡಬಹುದು ಅಂತ ಹೇಳಲಾಗ್ತಿದೆ. ಅವಾಗ ಯಾರ ಹೆಸರು ಮುಂಚೂಣಿಗೆ ಬರುತ್ತೆ? ಸಿಖ್ ಅಲ್ಲ, ಇವರು ಹಿಂದೂ ಆದ್ರೆ ಪಂಜಾಬಿ. ರಾಘವ್ ಚಡ್ಡಾ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಪರ್ಸನ್, ತುಂಬಾ ಒಳ್ಳೆ ನಾಲೆಜಬಲ್ ವ್ಯಕ್ತಿ, ಆಮೇಲೆ ಅದ್ಭುತವಾಗಿ ವಿಚಾರವನ್ನ ಮಂಡಿಸೋ ಸಾಮರ್ಥ್ಯ ಕೂಡ ಇದೆ, ಪೊಲಿಟಿಕಲ್ ಗ್ರಿಪ್ ಕೂಡ ಇದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಕಟ್ಟಿದವರಲ್ಲಿ ಒಬ್ಬ ಮುಂಚೂಣಿ ಹೆಸರು. ಅವ್ರೀಗ ಬಿಜೆಪಿಗೆ ಬಂದಿದ್ದಾರೆ. ಸೊ ಇವ್ರಿಗಿಂತ ಬೆಟರ್ ಫೇಸ್ ಬಿಜೆಪಿ ಯಾರು ಸಿಗ್ತಾರೀಗ ಮಂತ್ರಿ ಮಾಡಕ್ಕೆ? ಪಂಜಾಬ್ಗೆ ಮೋದಿ ಸರ್ಕಾರದಲ್ಲಿ ಅಷ್ಟೊಂದು ಬಹಳ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಯಾಕಂದ್ರೆ ಬಿಜೆಪಿಗೆ ಏನು ಗಿಟ್ಟಿಲ್ಲ ಪಂಜಾಬಲ್ಲಿ ಇದುವರೆಗೂ ಕೂಡ ತುಂಬಾ. ಈಗ ಈ ರಾಘವ್ ಚಡ್ಡಾ ಅವರ ಮುಖವನ್ನ ತರಬಹುದು ಅಂತ ಹೇಳಲಾಗ್ತಿದೆ. ಸೇಮ್ ಟೈಮ್ ಪಕ್ಷದ ಕೆಲಸಕ್ಕೋಸ್ಕರ ಕಳಿಸ್ಕೊಡೋಕೆ ಒಂದಷ್ಟು ಜನಕ್ಕೆ ಮಂತ್ರಿಗಿರಿಯಿಂದ ರಿಲೀಫ್ ಕೊಟ್ಟು ಕಳಿಸಬಹುದು ಅಂತಲೂ ಕೂಡ. ಆಯ್ತು, ನೀವು ಇದುವರೆಗೆ ಮಂತ್ರಿ ಆಗಿದ್ರೆ ಬೇರೆಯವ್ರಿಗೆ ಕೂಡ ನೀವು ಹೋಗಿ ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿ ಸಂಘಟನಾ ಚತುರತೆ ಇರೋರಿಗೆ. ರೈಲ್ವೆ ಖಾತೆ ರಾಜ್ಯ ಸಚಿವ ರವನೀತ್ ಬಿಟ್ಟು ಇವರ ರಾಜ್ಯಸಭಾ ಅವಧಿ ಆಲ್ರೆಡಿ ಮುಗಿದಿದೆ. ಹೀಗಾಗಿ ಕೆಲವೇ ತಿಂಗಳಲ್ಲಿ ಬರ್ತಾ ಇರೋ ಪಂಜಾಬ್ ಎಲೆಕ್ಷನ್ಗೆ ಪಾರ್ಟಿ ವರ್ಕ್ ಮಾಡೋಕ್ಕೆ ಅವ್ರನ್ನ ಕಳಿಸ್ಕೊಡೋಕೆ ರವನೀತ್ ಸಿಂಗ್ ಬಿಟ್ಟು ಅವ್ರನ್ನ ಕೂಡ ಡ್ರಾಪ್ ಮಾಡಬಹುದು ಅಂತ. ಹಾಗೆ ರಸ್ತೆ ಸಾರಿಗೆ ರಾಜ್ಯ ಸಚಿವ ಹರ್ಷ್ ಮಲ್ಹೋತ್ರಾ, ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಇವ್ರನ್ನ ಕೂಡ ಡ್ರಾಪ್ ಮಾಡ್ಬೋದು ಅಂತ. ಈ ಹರ್ಷ್ ಮಲ್ಹೋತ್ರಾ ಅವರಿಗೆ ದಿಲ್ಲಿ ಬಿಜೆಪಿಯ, ಪಂಕಜ್ ಚೌಧರಿಗೆ UP ಬಿಜೆಪಿಯ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಸೊ ಅವ್ರನ್ನ ಡ್ರಾಪ್ ಮಾಡ್ಬೋದು ಅನ್ನೋ ಅದಕ್ಕೋಸ್ಕರನೇ ಪಾರ್ಟಿಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಕಡೆದಾಗಿ ಅಶ್ವಿನಿ ವೈಷ್ಣವ್, ಪ್ರಹ್ಲಾದ್ ಜೋಶಿ ಮತ್ತು ಮನ್ಸುಖ್ ಮಾಂಡವ್ಯ ಇವ್ರ ಬಳಿ ಆಲ್ರೆಡಿ ಒಂದಕ್ಕಿಂತ ಹೆಚ್ಚು ಖಾತೆಗಳಿವೆ. ಹಾಗಾಗಿ ಇವರ ಕೆಲವು ಹೆಚ್ಚುವರಿ ಖಾತೆಗಳನ್ನು ಕಟ್ ಮಾಡಿ ಹೊಸಬರಿಗೆ ಜಾಗ ಮಾಡಿಕೊಡೋಕೆ ರೀಸ್ಟ್ರಕ್ಚರಿಂಗ್ ಪ್ಲಾನ್ ಇದೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಟಾರ್ಗೆಟ್ UP 2027ರ ವಿಧಾನಸಭಾ ಚುನಾವಣೆ ಮೇಲೆ ಮೋದಿ ಕಣ್ಣು. ಸ್ನೇಹಿತರೆ, 2029ರ ಎಲೆಕ್ಷನ್ಗಿಂತ ಮುಂಚೆ 2027ರ ಉತ್ತರ ಪ್ರದೇಶ ಎಲೆಕ್ಷನ್ ಹತ್ತಿರದಲ್ಲಿದೆ. ದಿಲ್ಲಿ ಗದ್ದುಗೆ ಹಿಡಿಯೋಕೆ UP ಗೆಲ್ಲೇಬೇಕು. ಆದರೆ 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ UPಯಲ್ಲಿ ಬಿಜೆಪಿಗೆ ಭಾರಿ ದೊಡ್ಡ ಹೊಡೆತ ಬಿದ್ದಿತ್ತು. ಹೀಗಾಗಿ ಈ UPಯನ್ನು ಮತ್ತೆ ಸ್ಟ್ರಾಂಗ್ ಮಾಡಿಕೊಳ್ಳೋದು ಮೋದಿಯ ನಂಬರ್ 1 ಟಾರ್ಗೆಟ್. ಅಲ್ಲಿ ಸಮಾಜವಾದಿ ಪಾರ್ಟಿಯ PDA ಮೈತ್ರಿಕೂಟವನ್ನು ಎದುರಿಸೋಕೆ ಆಲ್ರೆಡಿ UPಯಲ್ಲಿ ತಮ್ಮ 6 ಪ್ರಾದೇಶಿಕ ಅಧ್ಯಕ್ಷರುಗಳನ್ನು ಬಿಜೆಪಿ ಬದಲಾಯಿಸಿದೆ. ಗಮನಿಸಿ, ಇತ್ತೀಚೆಗೆ ನಡೆದ UP ಕ್ಯಾಬಿನೆಟ್ ವಿಸ್ತರಣೆಯಲ್ಲೂ ಕೂಡ 3 OBC, 2 ದಲಿತ ಮತ್ತು 1 ಬ್ರಾಹ್ಮಣ ನಾಯಕರಿಗೆ ಮಣೆ ಹಾಕಲಾಗಿತ್ತು. ಅದೇ ಸೋಷಿಯಲ್ ಎಂಜಿನಿಯರಿಂಗ್ ಸೂತ್ರವನ್ನು, ಅದೇ ಬ್ಯಾಲೆನ್ಸಿಂಗ್ ಸೂತ್ರವನ್ನು ಕೇಂದ್ರ ಸಂಪುಟಕ್ಕೂ ಅಳವಡಿಸೋಕೆ ಮೋದಿ ಶಾ ಜೋಡಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ವಿಶ್ಲೇಷಣೆ ಇದೆ. ಅದರಲ್ಲೂ ಕೂಡ ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಹಣದಲ್ಲಿ
ಅಲ್ಲಿನ ಸಿಬ್ಬಂದಿ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿ ರಾಮ ಮಂದಿರ ಟ್ರಸ್ಟ್ನವರು ಕಂಪ್ಲೇಂಟ್ ಕೊಟ್ಟಿದ್ರು. FIR ಕೂಡ ಆಗಿತ್ತು. ಈಗ 8 ಜನರ ಅರೆಸ್ಟ್ ಕೂಡ ಮಾಡಲಾಗಿದೆ. ಅದರ ಜನರಲ್ ಸೆಕ್ರೆಟರಿ ಆಗಿದ್ದ ಚಂಪತ್ ರಾಯ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರನ್ನ ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿದೆ. ಸೊ ಇದೆಲ್ಲ ಸ್ವಲ್ಪ ಬಿ ಜೆ ಪಿ ತುಂಬ ಬಹಳ ವರ್ಷಗಳ ಕಾಲ ಫೈಟ್ ಮಾಡಿ ಪೂರ್ಣಗೊಳಿಸಿದ್ದ ಯೋಜನೆ ಅಲ್ವಾ ರಾಮ ಮಂದಿರ. ಅಲ್ಲಿ ವಿದಿನ್ ಫ್ಯೂ ಇಯರ್ಸ್ ಹಿಂಗಾಗುತ್ತೆ ಅಂದರೆ ಒಂಥರ ಡ್ಯಾಮೇಜಿಂಗ್ ಅದು. ಸೊ ಅದನ್ನು ಕೂಡ ಕೌಂಟರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಎಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ಈ ರೀಶಫಲ್ ಆಗ್ಬೋದು ಅಂತ ನೋಡಿ. 2021 ಕ್ಯಾಬಿನೆಟ್ ರೀಶಫಲ್ ನೆನಪು ಮಾಡ್ಕೊಳ್ಳಿ. ಆಗ UP ಎಲೆಕ್ಷನ್ಗೆ ಕೇವಲ 8 ತಿಂಗಳು ಬಾಕಿ ಇತ್ತು. ಆ ಟೈಮ್ನಲ್ಲಿ ಮೋದಿಯವರು ಬರೋಬ್ಬರಿ 27 OBC, 12 SC ಮತ್ತು 7 ST ನಾಯಕರಿಗೆ ಮಂತ್ರಿಗಿರಿ ಕೊಟ್ಟು ಹೊಸ ಸಮೀಕರಣವನ್ನು ಸೃಷ್ಟಿ ಮಾಡಿದರು. ಈಗ 2026ರಲ್ಲೂ ಕೂಡ ಸೇಮ್ ಫಾರ್ಮುಲಾವನ್ನು ಮತ್ತೆ ರಿಪೀಟ್ ಮಾಡೋ ಪ್ಲಾನ್ ನಡೀತಾ ಇದೆ. ಬರೀ UP ಮಾತ್ರ ಅಲ್ಲ, ಮುಂದಿನ 2 ವರ್ಷಗಳಲ್ಲಿ ನಡೆಯುವ ಪಂಜಾಬ್, ಮಧ್ಯಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಎಲೆಕ್ಷನ್ಗೂ ಕೂಡ ರೀಶಫಲ್ನಲ್ಲೇ ಒಂದಷ್ಟು ಗಮನ ಕೊಟ್ಟು ಪ್ಲಾನಿಂಗ್ ಆಗಬಹುದು, ಪ್ರಾತಿನಿಧ್ಯ ಆ ಕಡೆ ಜಾಸ್ತಿ ಸಿಗಬಹುದು ಅಂತ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಮಿತ್ ಶಾ ಅವರು ಸದ್ಯಕ್ಕೆ ಉಪಪ್ರಧಾನಿ ಆಗಬೇಕಾ ಅಥವಾ ಮೋದಿಯವರು ಸಿಂಗಲ್ ಪವರ್ ಪಾಯಿಂಟ್ ಆಗಿ ಮುಂದುವರಿಬೇಕಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಸಚಿವರನ್ನು ಡ್ರಾಪ್ ಮಾಡಿದ್ರೆ, ಯಾರನ್ನು ಸೇರಿಸ್ಕೊಂಡ್ರೆ ಬೆಟರ್ ಅಂತ ನಿಮಗನ್ಸುತ್ತೆ? BJPಗೆ ಅನುಕೂಲಕ್ಕಿಂತ ಹೆಚ್ಚಾಗಿ ದೇಶಕ್ಕೆ, ಜನರಿಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಮತ್ತೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಅಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಲಭ್ಯ ಆಗಿಬಿಡುತ್ತೆ. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.